1970 ನವ್ಯ ಸಾಹಿತ್ಯವು ವ್ಯಕ್ತಿಯ ಒಂಟಿತನ, ಅವನ ಒಳಗಿನ ಗೊಂದಲಗಳನ್ನೇ ಹುಡುಕುತ್ತಾ ಒಂದು ಹಂತಕ್ಕೆ ನಿಂತು ಹೋಗಿತ್ತು. ಅದು ಸಾಮಾನ್ಯ ಓದುಗನಿಂದ ಸಮಾಜದ ನಿಜವಾದ ಸಮಸ್ಯೆಗಳಿಂದ ದೂರ ಸರಿದಿದೆ ಎಂಬ ಟೀಕೆಗಳು ಬಲವಾದವು. ಇದೇ ಹೊತ್ತಿಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು. ಲೋಹಿಯಾ, ಅಂಬೇಡ್ಕರ್ ಅವರ ಸಮಾಜವಾದಿ ಚಿಂತನೆಗಳು ಯುವಕರನ್ನು ಬಡಿದೆಬ್ಬಿಸಿದವು. ಮೀಸಲಾತಿಯ ಪರ ವಿರೋಧದ ಚರ್ಚೆಗಳು ಜೋರಾಗಿದ್ದವು. ಈ ಸಾಮಾಜಿಕ ರಾಜಕೀಯ ಬಿಕ್ಕಟ್ಟಿನ ನಡುವೆ ಸಾಹಿತ್ಯ ಕೇವಲ ಬುದ್ಧಿಜೀವಿಗಳ ಚರ್ಚೆಯಾದರೆ ಸಾಲದು, ಅದು ಬೀದಿಗಿಳಿದು ಹೋರಾಡಬೇಕು ಎಂಬ ಕಲ್ಪನೆಯೊಂದಿಗೆ ಹುಟ್ಟಿಕೊಂಡಿದ್ದೆ ನವ್ಯೋತ್ತರ ಸಾಹಿತ್ಯ. ನವ್ಯೋತ್ತರ ಅಂದರೆ ನವ್ಯದ ನಂತರದ್ದು. ಇದು ಒಂದೇ ಚಳುವಳಿಯಲ್ಲ, ಇದು ಹಲವು ಶಕ್ತಿಶಾಲಿ ಧಾರೆಗಳ ಒಕ್ಕೂಟ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ದಲಿತ ಸಾಹಿತ್ಯ. ಶತಮಾನಗಳಿಂದ ಮಾತು ಕಳೆದುಕೊಂಡಿದ್ದ, ಶೋಷಣೆಗೆ ಒಳಗಾಗಿದ್ದ ದಲಿತ ಸಮುದಾಯ ತನ್ನ ನೋವನ್ನು, ಆಕ್ರೋಶವನ್ನು ಮತ್ತು ಬದುಕಿನ ವಾಸ್ತವವನ್ನು ತಾನೇ ನೇರವಾಗಿ ಹೇಳಲು ಶುರು ಮಾಡಿತು. ನಮಗೆ ಯಾರ ಸಹಾನುಭೂತಿಯೂ ಬೇಡ, ನಮಗೆ ಬೇಕಿರುವುದು ನಮ್ಮ ಹಕ್ಕು ಮತ್ತು ಸಮಾನತೆ ಎಂಬ ಸಿಂಹಗರ್ಜನೆ ಅದು. ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕೊಲೆ ಮಾದಿಗರ ಹಾಡು, ದೇವನೂರು ಮಹಾದೇವರ ಒಡಲಾಳದಂತಹ ಕೃತಿಗಳು ಕನ್ನಡ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿದವು. ಇಲ್ಲಿಯವರೆಗೂ ಸಾಹಿತ್ಯದಲ್ಲಿ ಕಾಣದಿದ್ದ ಭಾಷೆ, ಬದುಕು, ನೋವು ಮೊದಲ ಬಾರಿಗೆ ಸಾಹಿತ್ಯದಲ್ಲಿ ದಾಖಲಾಯಿತು. ಇನ್ನೊಂದು ಪ್ರಮುಖ ಧಾರೆ ಬಂಡಾಯ ಸಾಹಿತ್ಯ. ದಲಿತ ಚಳವಳಿಯ ಜೊತೆಗೆ ಬೆಳೆದು ಇದು ಸಮಾಜದ ಎಲ್ಲ ರೀತಿಯ ಅಸಮಾನತೆ, ಭ್ರಷ್ಟ ವ್ಯವಸ್ಥೆ ಮತ್ತು ಶೋಷಣೆಯ ವಿರುದ್ಧ ಬಂಡಾಯ ಸಾಯಿತು. ಸಾಹಿತ್ಯವು ಸಮರಕ್ಕಾಗಿ, ಲಿಟ್ರೇಚರ್ ಈಸ್ ಫಾರ್ ಸ್ಟ್ರಗಲ್ ಎನ್ನುವುದು ಇವರ ಘೋಷಣೆಯಾಗಿತ್ತು. ಬರಗೂರು ರಾಮಚಂದ್ರಪ್ಪನವರಂತಹ ಅನೇಕರು ಈ ದನಿಗೆ ಶಕ್ತಿ ತುಂಬಿದರು. ಇದೇ ಸಮಯದಲ್ಲಿ ಮಹಿಳೆಯರು ಕೂಡ ತಮ್ಮ ದನಿಯಲ್ಲಿ ಮಾತನಾಡಲು ಆರಂಭಿಸಿದರು. ಸ್ತ್ರೀವಾದಿ ಸಾಹಿತ್ಯ ಹುಟ್ಟಿಕೊಂಡಿತು. ವೈದೇಹಿ, ಸಾರಾ ಅಬೂಬಕರ್ ಅವರಂತಹ ಲೇಖಕಿಯರು ಹೆಣ್ಣಿನ ಸಂಕಟ, ಅವಳ ಮೇಲಿನ ದಬ್ಬಾಳಿಕೆ ಮತ್ತು ಅವಳ ಸ್ವತಂತ್ರದ ಅಸ್ತಿತ್ವದ ಹುಡುಕಾಟವನ್ನು ಧೈರ್ಯವಾಗಿ ಬರೆದರು. ಒಟ್ಟಿನಲ್ಲಿ ನವ್ಯ ಸಾಹಿತ್ಯವು ವ್ಯಕ್ತಿಯ ಮನಸ್ಸಿನ ಬಗ್ಗೆ ಮಾತನಾಡಿದರೆ, ನವ್ಯೋತ್ತರ ಸಾಹಿತ್ಯವು ಸಮಾಜದ ಬದುಕಿನ ಬಗ್ಗೆ, ಹೋರಾಟದ ಬಗ್ಗೆ ಮಾತನಾಡಿತು. ಇದು ಕನ್ನಡ ಸಾಹಿತ್ಯವನ್ನು ಮತ್ತೆ ಜನಸಾಮಾನ್ಯರ ಬರಿಗೆ ತಂದು ನಿಲ್ಲಿಸಿತು. ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.